ಟ್ಯಾಕ್ಸ್ ಅಂತೂ ಹೆವಿ ಬಿದ್ದಿದೆ. ಸೆಕೆಂಡ್ಸಲ್ಲಿ ಒಂದು ಸ್ವಲ್ಪ ಕಾಸು ಹಾಕ್ಬಿಟ್ಟು ಸ್ಕೂಟಿನ ಇಸ್ಕೊಂಡ್ಬೋದು ಇನ್ನೊಂದು. ಟೋಟಲ್ ಎಷ್ಟಾಯಿತು ಅಂತ ನೋಡಿ ಇಸ್ಕೊಂಡ್ಬಿಡ್ಬೋದು. ಆಮೇಲೆ ಹೆವಿ ಕಷ್ಟ ಆಗಿಬಿಡುತ್ತೆ. ಬ್ರೋ ಏನು ಬ್ರೋ ಅದು? ಹಲೋ, ನಮಸ್ಕಾರ ಎಲ್ರಿಗೂ. ಇದು ನನ್ನ ಫಸ್ಟ್ ಕನ್ನಡ ವ್ಲಾಗು, ಮೋಟೋ ವ್ಲಾಗು. ನಿಜ ಐಡಿಯಾ ಇರಲಿಲ್ಲ ಮೋಟೋ ವ್ಲಾಗ್ ಎಲ್ಲ ಮಾಡ್ತೀನಿ ಅಂತ. ಸುಮ್ಮನೆ ಗೋಪುರ ಇಸ್ಕೊಂಡೆ, ಹಿಂಗೆ ವಿಡಿಯೋ ಮಾಡೋಣ, GD650 ಇತ್ತಲ್ಲ, ಸುಮ್ಮನೆ ಹಿಂಗೆ ವಿಡಿಯೋ ಮಾಡೋಣ ಅಂದ್ಕೊಂಡು. ಸೊ ಹಿಂಗೆ ಜನ ಎಲ್ಲ ವ್ಯೂಸ್ ಎಲ್ಲ ಚೆನ್ನಾಗಿ ಓಡ್ತಾ ಇರೋದ್ರಿಂದ ಒಂದು ಮೋಟೋ ವ್ಲಾಗು ಟ್ರೈ ಮಾಡಿಬಿಡೋಣ ಅಂತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಏನಿದು ಎಂಟಾರ್ಕಲ್ಲಿ ಸ್ಟಾರ್ಟ್ ಮಾಡಿದ್ದೀನಲ್ಲ GD650ಯಲ್ಲಿ ಅಂತ ಯೋಚನೆ ಮಾಡ್ತಿದ್ರೆ, GD650 ನಾನು ಸರ್ವಿಸಿಗೆ ಬಿಟ್ಟಿದ್ದೀನಿ. ಅದನ್ನ ಎತ್ಕೊಳ್ಳೋಕ್ಕೆ ಹೋಗ್ತಾ ಇರೋದು. ಎಲ್ಲರೂ ಕೇಳಿದ್ರಿ ಎಷ್ಟಾಗುತ್ತೆ GT ಮೇಂಟೈನ್ ಮಾಡೋಕ್ಕೆ, ಸರ್ವಿಸ್ ಕಾಸ್ಟ್ ಹೆಂಗಿದೆ, ಮೇಂಟೆನೆನ್ಸ್ ಹೆಂಗಿದೆ ಅಂತ. ಅದಕ್ಕೆ ಹೆಂಗೂ ಸರ್ವಿಸಿಗೆ ಬಿಟ್ಟಿದ್ದೀನಲ್ಲ, ಒಂದು ಲಾಗ್ ಇಲ್ಲಿಂದನೇ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಲಾಗು. ನೋಡೋಣ ಹೆಂಗೊಡುತ್ತೆ. ನಂಗೆ ನಿಜ ಮಾತಾಡೋಕ್ಕಂತೂ ಬರೋಲ್ಲ, ದಯವಿಟ್ಟು ನಾನು ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ಇನ್ನೇನಿದ್ರು GT ಎತ್ಕೊಂಡ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಲಾಗ್ನ. ಸರ್ವಿಸ್ ಸ್ಟೇಷನ್ ಹತ್ರ ಬಂದೆ, ಗಾಡಿ ಸರ್ವಿಸ್ ಆಗಿದೆ. ಟ್ಯಾಕ್ಸ್ ಅಂತೂ ಹೆವಿ ಬಿದ್ದಿದೆ. ಸೆಕೆಂಡ್ಸಲ್ಲಿ ಒಂದು ಸ್ವಲ್ಪ ಕಾಸು ಹಾಕ್ಬಿಟ್ಟು ಸ್ಕೂಟಿನ ಇಸ್ಕೊಂಡ್ಬೋದು ಇನ್ನೊಂದು. ಅಷ್ಟು ಆಗಿದೆ ಸರ್ವಿಸ್ ಕಾಸ್ಟು. ಏನು ಮಾಡೋಕ್ಕಾಗಲ್ಲ, ಇಸ್ಕೊಂಡ್ಮೇಲೆ ಮಾಡಿಸ್ಲೇಬೇಕು. ಇವಾಗ ಗ್ಲೌಸ್ ಹಾಕ್ಕೊಂಡು ನೋಡೋಣ ಹೆಂಗಿದೆ. ಓಡಿಸಿಲ್ಲ ನಾನು. ಏನೇನು ಮಾಡ್ತಿದ್ದೆ ಅಂದರೆ ಫ್ರಂಟು ಬ್ಯಾಕು ಎರಡು ಬ್ರೇಕ್ ಪ್ಯಾಡ್ಸ್ ಚೇಂಜ್ ಆಗಿದೆ. ಸೆರಾಮಿಕ್ ಕೋಟಿಂಗ್ ಮಾಡ್ತಿದ್ದೀನಿ. ಸೆರಾಮಿಕ್ ಕೋಟಿಂಗ್ಗೆ ಹೆವಿ ಆಗಿದೆ. ಆಮೇಲೆ ಶಾಕ್ ಅಬ್ಸರ್ವ್ ಹೋಗಿದೆ ರೈಟ್ ಸೈಡ್ದು. ಅದನ್ನು ವಾರಂಟಿಯಲ್ಲಿ ಕ್ಲೇಮ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಒಂದು 5 days ಬಿಡ್ಕೊಂಬರ್ಬೇಕಂದ್ರೆ ಸ್ಟಾಕ್ ಇಲ್ಲ ಅಂತೆ. ಇನ್ನೇನೇನು ಹೋಗಿದೆ, ಇಂಜನ್ ಆಯಿಲು, ಆಮೇಲೆ ಎಲ್ಲ ರೆಗ್ಯುಲರ್ ಸರ್ವಿಸು ಚೆಕಪ್ ಮಾಡಿಸಿದ್ದಾರೆ, ಎಲ್ಲ ಆಗಿದೆ. ಇವಾಗ ಫ್ಯೂಲ್ ಇಲ್ಲ ಅನಿಸುತ್ತೆ. ಇದು ತೋರಿಸುತ್ತೆ 2 ಅಂತ, ಬಟ್ ಫ್ಯೂಲ್ ಇಲ್ಲ. ಸೊ ಚೆಕ್ ಮಾಡಿಕೊಂಡು ಫ್ಯೂಲ್ ಹಾಕ್ಸ್ಕೊಂಡು ಹೋಗೋಣ. ಆಲ್ರೌಂಡ್ ಲುಕ್ ಕೊಟ್ಬಿಡ್ತೀನಿ. ಸೆರಾಮಿಕ್ ಕೋಟಿಂಗು ಆಗಿದೆ ಗಾಡಿದು. ಸೊ ಗಾಡಿ ಸರ್ವಿಸ್ ಆಯಿತು. ಹೆವಿ ಟ್ಯಾಕ್ಸ್ ಹಾಕೋರೆ ಒಟ್ಟಿನಲ್ಲಿ. ಸೊ ಎಲ್ಲ ಒಂದಾದ್ಮೇಲೆ ಒಂದು ಬರ್ತೀಯಪ್ಪ. ಸೊ ಹೇಳ್ದಂಗೆ ಗಾಡಿ ಸರ್ವಿಸಿಂದ ಎತ್ಕೊಂಡೆ. ಗಾಡಿ ಸರ್ವಿಸ್ ಆಯಿತು. ಹೊಸ ಬ್ರೇಕ್ ಪ್ಯಾಡ್ಸ್ ಹಾಕಿರೋದ್ರಿಂದ ಸ್ವಲ್ಪ ಒಂದು 50 kilometers ಬ್ರೇಕ್ ಹಿಡಿಯೋಲ್ಲ ಕರೆಕ್ಟಾಗಿ. ಫುಲ್ ಪೊಟೆನ್ಷಿಯಲ್ ಸಿಗೋಲ್ಲ. ಬ್ರೇಕ್ಸ್ ರಬ್ ಆಗಬೇಕು, ವಾಮ್ ಆಗ್ಬೇಕು ಅನಿಸುತ್ತೆ. ನೋಡೋಕೆ ಮಾತ್ರ ಫುಲ್ ಶೈನಿಂಗ್ ಹೊಡಿತದೆ. ಸೆರಾಮಿಕ್ ಕೋಟಿಂಗ್ ಮಾಡಿಸಿದ್ದೀನಿ. ಫ್ಯೂಲ್ ಇಲ್ಲ, ಫ್ಯೂಲ್ ಹಾಕ್ಸ್ಕೊಬೇಕು. ಫ್ಯೂಲ್ ಹಾಕ್ಸ್ಕೊಂಡು ಮನೆಗೆ ಹೋಗೋದೆ. Bro, 500. Ah, 500.
ಫ್ಯೂಲ್ ಹಾಕ್ಸಿದ್ದಾಯಿತು. ಸರ್ವಿಸ್ ಬಗ್ಗೆ ಮಾತಾಡೋದಾದರೆ ಒಂದು 650cc ಬೈಕ್ಗೆ ಐ ಥಿಂಕ್ ಲಿಟಲ್ ಎಕ್ಸ್ಪೆನ್ಸಿವ್ ಓನ್ಲಿ. ಸೊ ಸರ್ವಿಸ್ ಎಲ್ಲ ಎಷ್ಟಾಯಿತು ಅಂತ ಕೇಳೋಕೆ ಹೋದರೆ ಫಸ್ಟ್ ಸರ್ವಿಸು 3000 ಚೇಂಜ್ ಆಯಿತು. ಸೆಕೆಂಡ್ ಸರ್ವಿಸು 4500 ಆಯಿತು. ಥರ್ಡ್ ಸರ್ವಿಸು ಇವಾಗ ಮಾಡಿಸಿದ್ದು ಟೋಟಲ್ 2 ಬ್ರೇಕ್ ಪ್ಯಾಡ್ಸ್ಗೆ 5000 ಆಗಿದೆ. ಇಂಜನ್ ಆಯಿಲ್ಗೆ 2500 ಆಗಿದೆ. ಅದು ಇದು ಟ್ಯಾಕ್ಸ್ ಅಂತ 500 ರೂಪಾಯಿ ಹಾಕಿದ್ದಾರೆ. ಸೆರಾಮಿಕ್ ಕೋಟಿಂಗು 3500 ರೂಪಾಯಿ. ಸೆರಾಮಿಕ್ ಕೋಟಿಂಗಲ್ಲಿ ಇನ್ನೂ ಒಂದು ಟೈಮ್ ಮಾಡಿಸ್ಬೋದು, ಅದೇ ಇದಕ್ಕೆ. ಸೊ ಟೋಟಲ್ ಎಷ್ಟಾಯಿತು ಅಂತ ನೋಡಿದ್ರೆ 11120 ಆಗಿದೆ. ತುಂಬಾ ಎಕ್ಸ್ಪೆನ್ಸಿವು ಥರ್ಡ್ ಸರ್ವಿಸ್ಗೆ. ಸೊ ಯಾರಾದರೂ ಚೀಟಿ ಇಸ್ಕೊಳಕ್ಕೆ ನೋಡ್ತಾ ಇದ್ದರೆ ಮೇಂಟೆನೆನ್ಸ್ ಕಡೆಯೂ ಸ್ವಲ್ಪ ಯೋಚನೆ ಮಾಡಿ. ಫ್ಯೂಲು ಅಷ್ಟೇ, 100 ಕಿಲೋಮೀಟ್ರಿಗೆ ಹಿಂಗೆ ಓಡಿಸ್ತೀರಾ ಅಂದರೆ 500 ರೂಪಾಯಿ ಬೇಕೇ ಬೇಕು ಪಕ್ಕ. ಅದಂತೂ ಅದು ಎಕ್ಸಾಸ್ಟ್ ಎಲ್ಲ ಹಾಕ್ಸ್ಬಿಟ್ರೆ ಅಂತೂ ಮಿನಿಮಮ್ 500 ರೂಪಾಯಿ 100 ಕಿಲೋಮೀಟರ್ಸ್ ಬೇಕೇ ಬೇಕು. 100 ಡೌಟೇ ಅನಿಸುತ್ತೆ, 90 ಬರ್ಬೋದು 500ಗೆ. ಸೊ ನೋಡಿ ಯೋಚನೆ ಮಾಡಿ ತೊಗೊಳೋದಕ್ಕಿಂತ ಮುಂಚೆ ಆಗುತ್ತಾ ಮೇಂಟೈನ್ ಮಾಡೋಕ್ಕೆ, ಅದು ವೆರಿ ಇಂಪಾರ್ಟೆಂಟು. ಇಸ್ಕೊಂಡ್ಬಿಡ್ಬೋದು, ಆಮೇಲೆ ಲೆವಿ ಕಷ್ಟ ಆಗಿಬಿಡುತ್ತೆ. ಸೊ ಎಷ್ಟೇ ಅನಿಸುತ್ತೆ ಲಾಗು. ಇನ್ನೇನಿದ್ರು ಸ್ವಲ್ಪ ಓಡಿಸೋಣ. ಬ್ರೇಕ್ಸ್ ಅಷ್ಟು ಹಿಡಿಯಲ್ಲ ಅಂದರು. ಬ್ರೋ ಏನು ಬ್ರೋ ಅದು ಎಲ್ಲ ಅಂದರೆ ಅಲ್ಲಿ ನುಗ್ಸ್ಬಿಡ್ತಾರಪ್ಪ ನಮ್ಮ ಇಂಡಿಯನ್ಸ್. ಓ ಮೈ ಗಾಡ್. ಮುರುಘಾ ಬರಬೇಕಿತ್ತು, ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡೋಣ.